ಆತ್ಮೀಯರೇ, ನನ್ನ ಪ್ರೀತಿಯ ವೀಕ್ಷಕರೇ, ಜನ ನಮ್ಗೆ ಯಾವಾಗ ಬೆಲೆ ಕೊಡ್ತಾರೆ ಗೊತ್ತಾ? ನಮ್ಗೆ ಯಾವಾಗ ಮರ್ಯಾದೆ ಕೊಡ್ತಾರೆ ಗೊತ್ತಾ? ಹೇಳ್ತೀನಿ, ಪೂರ್ತಿಯಾಗಿ ಕೇಳಿಸ್ಕೊಂಡು ಆಮೇಲೆ ನಿಮ್ಮ ಅಭಿಪ್ರಾಯನ ತಿಳಿಸಿ. ಯಾರಾದರೂ ಹೊಸದಾಗಿ ನನ್ನ ಚಾನಲ್ಗೆ ವಿಸಿಟ್ ಹಾಕಿದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬೆಲ್ಲೈಕನ್ ಕ್ಲಿಕ್ ಮಾಡೋದ್ರಿಂದ ನನ್ನ ಎಲ್ಲ ವೀಡಿಯೋಸ್ ನೋಟಿಫಿಕೇಷನ್ಸ್ ನಿಮ್ಗೆ ನೇರವಾಗಿ ಬರುತ್ತೆ. ನಾನು ನಿಮಗಿವತ್ತು ಒಂದು ಒಳ್ಳೆ ಕಥೆಯನ್ನು ಹೇಳ್ತಾ ಇದ್ದೀನಿ. ಈ ಕಥೆಯ ಮೂಲಕ ಒಂದು ಸಂದೇಶವನ್ನು ಹೇಳ್ತಾ ಇದ್ದೀನಿ. ಈ ಕಥೆ ನಿಮ್ಗೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ಸ್ ಮಾಡೋದು ಮರಿಬೇಡಿ ಅಂತ ಹೇಳ್ತಾ, ಕಥೆನ ಪೂರ್ತಿಯಾಗಿ ಕೇಳಬೇಕು, ಎಲ್ಲೂ ಸ್ಕಿಪ್ ಮಾಡಬೇಡಿ. ಸ್ಕಿಪ್ ಮಾಡಿದ್ರೆ ನಿಮಗೇನು ಅರ್ಥ ಆಗಲ್ಲ. ಓಕೆ, ಕತೆ ಶುರು ಮಾಡೋಕ್ಕೆ ಮುಂಚೆ ನಿಮ್ಮೆಲ್ಲರಿಗೂ ನಿರಂತರ ಯೂಟ್ಯೂಬ್ ಚಾನಲ್ಗೆ ನಿಮ್ಮ ಮಧುಶ್ರೀ ಮಾಡುವ ಆತ್ಮೀಯವಾದ ಸ್ವಾಗತ, ಸುಸ್ವಾಗತ. ಆತ್ಮೀಯರೇ, ಜೀವನದಲ್ಲಿ ಎಲ್ಲ ಅನುಭವಗಳು ನಮಗೆ ಆಗಬೇಕು ಅಂತಿಲ್ಲ. ಯಾರೋ ಅನುಭವಸ್ಥರು, ವಿದ್ಯಾವಂತರು, ಹಿರಿಯರು ನಮಗೆ ಕೆಲವೊಂದು ಅನುಭವನ ಹಂಚ್ಕೊಳ್ತಾರೆ, ಬುದ್ಧಿ ಮಾತು ಹೇಳ್ತಾರೆ. ಇದನ್ನೆಲ್ಲ ಕೇಳ್ತಾ ಕೇಳ್ತಾ ನಮ್ಮ ಜೀವನನ ನಾವು ಸರಿ ಮಾಡ್ಕೊಳ್ತಾ, ತಿದ್ದುಕೊಳ್ತಾ ಹೋಗಬೇಕು. ಇಲ್ಲಾಂದರೆ ಎಲ್ಲ ಅನುಭವ ನಮಗೆ ಆಗಬೇಕು, ಎಲ್ಲ ತಪ್ಪನ್ನು ನಾನೇ ಮಾಡಬೇಕು ಅಂತ ಹೋದರೆ ನಮಗೆ ಆಯಸ್ಸೇ ಸಾಕಾಗಲ್ಲ ಅಲ್ವಾ? ಇರೋ ಆಯಸ್ಸಲ್ಲಿ ಅಲ್ಪ ಸ್ವಲ್ಪ ದಿನ ನೆಮ್ಮದಿಯಾಗಿರಬೇಕು, ಸಂತೋಷವಾಗಿರಬೇಕು ಅನ್ನೋದಾದರೆ ನಾವು ಹಿರಿಯರ ಮಾತುಗಳನ್ನು, ಅವರ ಅನುಭವಗಳನ್ನು, ಅವ್ರು ಹೇಳೋ ಕಥೆಗಳನ್ನು ಕೇಳಿ ನಮ್ಮ ಜೀವನನ ನಾವು ಬದಲಾಯಿಸ್ಕೊಂಡು ನೆಮ್ಮದಿಯನ್ನು ಕಾಪಾಡ್ಕೊಳ್ತಾ ಹೋಗಬೇಕು ಅಂತ ಹೇಳ್ತಾ, ಇವತ್ತು ನನಗೊಬ್ಬರು ಒಂದು ಕತೆ ಹೇಳಿದ್ರು. ಆ ಕತೆ ತುಂಬ ಚೆನ್ನಾಗಿದೆ, ಅರ್ಥಪೂರ್ಣವಾಗಿದೆ. ಆ ಕತೆ ಯಾರು ಹೇಳಿದ್ರು ಅಂತ ನಾನು ನಿಮ್ಮ ಕೊನೆಯಲ್ಲಿ ಹೇಳ್ತೀನಿ. ಕತೆನ ಕೇಳಿಸ್ಕೊಳಕ್ಕೆ ರೆಡಿ ಇದ್ದೀರಲ್ಲ? ಬನ್ನಿ. ಒಂದೂರಲ್ಲಿ ಒಬ್ಬ ವ್ಯಕ್ತಿ ಇರ್ತಾನೆ, ತುಂಬ ಬಡವ. ಅವನಿಗೆ ಯಾರು ಮರ್ಯಾದೆ ಕೊಡಲ್ಲ, ಯಾರು ಬೆಲೆ ಕೊಡಲ್ಲ. ಆದರೆ ಅವನು ತುಂಬ ಗುಣವಂತ. ಅವನು ಹಣವಂತ ಅಲ್ಲ ಅನ್ನೋ ಒಂದು ಕಾರಣಕ್ಕೆ ಅವನಿಗೆ ಯಾರು ಬೆಲೆ ಕೊಡ್ತಾ ಇರಲ್ಲ. ಆದರೆ ದೇವರು ಅವನನ್ನು ಬೇಕಂತಲೇ ಬಡವ ಮಾಡಿರ್ತಾನೆ, ಬೇಕಂತಲೇ ಅವನಿಗೆ ಕೊಡಬಾರದ ಕಷ್ಟಗಳನ್ನೆಲ್ಲ ಕೊಡ್ತಿರ್ತಾನೆ. ಎಲ್ಲ ಕಷ್ಟಗಳನ್ನೂ ಕೊಟ್ಟು ಕಡೆಗೊಂದಿನ ಅವನು ಕನಸಲ್ಲಿ ಬರ್ತಾನೆ. ಕನಸಲ್ಲಿ ಬಂದು ಹೇಳ್ತಾನೆ, ನಾನು ನಿನಗೆ ಬೇಕಂತಲೇ ತುಂಬ ಕಷ್ಟಗಳನ್ನ ಕೊಟ್ಟೆ, ತುಂಬ ಕಷ್ಟಗಳನ್ನ ಕೊಟ್ಟೆ, ತುಂಬ ಪರೀಕ್ಷೆಗಳನ್ನ ಮಾಡಿದೆ, ಎಲ್ಲದರಲ್ಲೂ ನೀನು ಪಾಸಾಗಿದೆಯಾ. ನೀನು ಎಂಥ ಕಷ್ಟ ಬಂದರೂ, ಎಂಥದೇ ಪರಿಸ್ಥಿತಿ ಬಂದರೂ ನೀನು ಎದೆಗುಂದದೆ ನಿನ್ನ ಎಲ್ಲ ಸಮಸ್ಯೆಗಳಿಗೂ ಎದೆಗೊಟ್ಟು ನಿಂತಿದೆಯಾ. ಇಂಥ ಒಂದು ಸಂದರ್ಭದಲ್ಲಿ ನನಗೆ ತುಂಬ ಖುಷಿಯಾಗಿದೆ. ನಾನು ನಿನಗೆ ಒಂದು ವರ ಕೊಡ್ತಾ ಇದ್ದೀನಿ. ನೀನು ರಾತ್ರಿ ಕಳೆದು ಬೆಳಕಾಗೋಷ್ಟರಲ್ಲಿ ದೊಡ್ಡ ಶ್ರೀಮಂತನಾಗಿರ್ತೀಯ ಅಂಥೇಳಿ ಮಾಯ ಆಗ್ಬಿಟ್ನಂತೆ. ಇವನು ಕಣ್ಬಿಟ್ಟು ನೋಡ್ತಾನೆ. ನೋಡ್ತಿದ್ರೆ ದೊಡ್ಡ ಅರಮನೆಯಲ್ಲಿದ್ದಾನೆ, ದೊಡ್ಡ ಶ್ರೀಮಂತ ಆಗಿಬಿಟ್ಟ ಇದ್ದಕ್ಕಿದ್ದ ಹಾಗೆ. ಇವನಿಗೆ ತುಂಬ ಖುಷಿ ಆಯಿತು. ಆದರೂ ನಾನು ಕಷ್ಟಪಟ್ಟೇನು ಸಂಪಾದಿಸಲಿಲ್ಲ. ಆ ಭಗವಂತ ನನಗೆ ಕೊಟ್ಟಿರೋ ಈ ಆಸ್ತಿನ, ಈ ಸಿರಿವಂತಿಕೆನ ನಾನೊಬ್ಬನೇ ಹೇಗೆ ಅನುಭವಿಸ್ಲಿ? ನನ್ನಂಥ ನಾನು ಮೊದಲು ಎಷ್ಟು ಬಡವನಾಗಿದ್ದೆ, ನನಗೆ ಯಾರೂ ಗೌರವ ಕೊಡಲಿಲ್ಲ, ಬೆಲೆ ಕೊಡಲಿಲ್ಲ. ಅಂಥ ನೋವನ್ನು ಇನ್ನೂ ಬೇಕಾದಷ್ಟು ಜನ ಅನುಭವಿಸ್ತಾ ಇರ್ತಾರೆ. ಅವರಿಗೆಲ್ಲ ನಾನು ಅಲ್ಪ ಸ್ವಲ್ಪ ನನ್ನ ಕೈಲಾದಷ್ಟು ದಾನ ಧರ್ಮಗಳನ್ನ ಯಾಕೆ ಮಾಡಬಾರ್ದು ಅಂಥೇಳಿ ಊರಲ್ಲಿದ್ದ ಬಡ ಬಗ್ಗರಿಗೆಲ್ಲ ದಾನ ಮಾಡೋದು, ಧರ್ಮ ಮಾಡೋದು, ಹೀಗೆಲ್ಲ ಮಾಡ್ತಿರ್ತಾನೆ. ಆಗ ಅಲ್ಲಿದ್ದವರೆಲ್ಲ ಇದ್ದಕ್ಕಿದ್ದ ಹಾಗೆ ಅವನಿಗೆ ಮರ್ಯಾದೆ ಕೊಡೋಕ್ಕೆ ಶುರು ಮಾಡ್ತಾರೆ. ಕೆಲವರು ಹಿಂದೆ ಮಾತಾಡ್ಕೊಳ್ಳೋರು ಇದ್ದೇ ಇರ್ತಾರಲ್ಲ. ಎಷ್ಟೇ ಒಳ್ಳೆಯವನಾಗಿದ್ದರೂ, ಎಷ್ಟೇ ನಿಯತ್ತಾಗಿದ್ದರೂ, ಎಷ್ಟೇ ಒಳ್ಳೆ ಥರ ಜೀವನ ಮಾಡ್ತಿದ್ರು, ಹಿಂದೆ ಕೆಟ್ಟದಾಗಿ ಆಡ್ಕೊಳ್ಳೋರು, ಬೆನ್ನ ಹಿಂದೆ ಮಾತಾಡೋರು 1000 ಜನ ಇರ್ತಾರೆ ಸಮಾಜದಲ್ಲಿ. ಅವ್ರಿಗೆ ಯಾರ ಜೀವನ ಏನು ಅಂತಲೂ ಗೊತ್ತಿರಲ್ಲ. ಸುಮ್ಮನೆ ಮಾತಾಡೋದು, ಸುಮ್ಮನೆ ಗಾಸಿಪ್ ಮಾಡೋದು, ಅವ್ರದ್ದು ಇವ್ರಿಗೆ ಹೇಳೋದು, ಇವ್ರದ್ದು ಅವ್ರಿಗೆ ಹೇಳೋದು. ಅಯ್ಯೋ, ಆ ಹಣ ಅವನು ಇದ್ದಕ್ಕಿದ್ದಾಗೆ ಶ್ರೀಮಂತ ಆದ ಅಂತಂದರೆ ಅದು ಹೇಗಾಗೋಕ್ಕಾಗುತ್ತೆ? ಯಾವ ದೇವ್ರು ಬಂದು ಅಷ್ಟು ಬೇಗ ಶ್ರೀಮಂತನ ಮಾಡಿಬಿಡ್ತಾನೆ ಅವನನ್ನು? ಅವನು ಯಾರು ತಲೆ ಹೊಡೆದ್ನೋ, ಯಾರು ಮನೆ ಹಾಳು ಮಾಡಿದ್ನೋ ಎಲ್ಲ ಮಾತಾಡ್ತಾರೆ. ಅವ್ನು ಕೊಟ್ಟಿದ್ದನ್ನು ತಗೊಳ್ತಾರೆ, ಅವನಿಗೆ ನಮಸ್ಕಾರನೂ ಹಾಕ್ತಾರೆ. ಇದ್ದಕ್ಕಿದ್ದ ಹಾಗೆ ಊರಲ್ಲಿ ಎಲ್ಲರೂ ಗೌರವ ಕೊಡೋಕ್ಕೆ ಶುರು ಮಾಡಿದ್ರು ಅವನಿಗೆ. ಹಿಂದೆ ಮಾತಾಡ್ಕೊಳ್ಳೋದು ಮಾಮೂಲಿ, ಮುಂದೆ ಗೌರವ ಕೊಡೋದು, ನಮಸ್ಕಾರ ಮಾಡೋದು, ಬುದ್ಧಿ ಸ್ವಾಮಿ ಅನ್ನೋದು. ಎಲ್ಲರೂ ನಮಸ್ಕಾರ ಮಾಡ್ತಾರೆ. ಸಿಕ್ಕಿದವರೆಲ್ಲ ನಮಸ್ಕಾರ ಮಾಡೋಕ್ಕೆ ಶುರು ಮಾಡಿಬಿಟ್ರು. ಆವಾಗ ಆ
ಅರೆ ರೇ 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 ರೇ, ನಾನು ಬಡವಾಗಿದ್ದಾಗ, ಎಷ್ಟು ಕಷ್ಟದಲ್ಲಿದ್ದಾಗ ಯಾವನು ಬಂದು ₹1 ಸಹಾಯ ಮಾಡಲಿಲ್ಲ. ಸಹಾಯ ಮಾಡೋದಿರಲಿ, ಒಂದು ಗೌರವ ಬೆಲೆನೂ ಕೊಡ್ತಿರಲಿಲ್ಲ. ನನ್ನನ್ನು ಕೇವಲವಾಗಿ ತಿರುಗೂ ಕೂಡ ನೋಡ್ತಿರಲಿಲ್ಲ. ಅಷ್ಟು ಕೇವಲವಾಗಿ ನೋಡ್ತಿದ್ದಂಥ ವ್ಯಕ್ತಿಗಳು ಇವತ್ತು ನನಗೆಲ್ರಿಗೂ ನಮಸ್ಕಾರ ಮಾಡ್ತಿದ್ದಾರಲ್ಲ. ಅಬ್ಬಾ, ಈ ಹಣದ ಮಹಾತ್ಮೆ, ಈ ಸಿರಿವಂತಿಕೆ ಮಹಾತ್ಮೆ ಎಂಥದ್ದು ಅಂಥೇಳಿ ಎಲ್ರಿಗೂ ಅವನು ಅಷ್ಟು ದೊಡ್ಡ ಶ್ರೀಮಂತನಾದರೂ ಕೂಡ ಅವನಿಗೆ ಸ್ವಲ್ಪನೂ ಅಹಂಕಾರ ಇರಲಿಲ್ಲ. ಯಾಕಂದರೆ ಅವನು ಮೊದಲಿಂದನೂ ಅವನ ಹುಟ್ಟುಗುಣನೇ ಅವನು ಒಳ್ಳೆತನ. ಹಾಗಾಗಿ ಅವನು ಯಾರಾದರೂ ನಮಸ್ಕಾರ ಹೇಳಿದ್ರೆ ನಮಸ್ಕಾರ ಮುಟ್ಟಿಸ್ತೀನಿ ಅಂತ, ನಮಸ್ಕಾರ ಅಂತ ಯಾರಾದರೂ ಹೇಳಿದ್ರೆ ಮುಟ್ಟಿಸ್ತೀನಿ ಅಂತ ಹೇಳೋಕ್ಕೆ ಶುರು ಮಾಡ್ದ. ಅವರೆಲ್ಲರೂ ಆಶ್ಚರ್ಯದಿಂದ ಅವ್ನು ನೋಡೋಕ್ಕೆ ಶುರು ಮಾಡಿದ್ರು. ಕೆಲವ್ರಿಗೆ ಏನು ಅಂತಲೇ ಅರ್ಥ ಆಗಲಿಲ್ಲ. ಏನಪ್ಪ ಇದು, ನಾವು ಅವನಿಗೆ ನಮಸ್ಕಾರ ಮಾಡಿದ್ರೆ ಅವನು ಇನ್ಯಾರಿಗೋ ಮುಟ್ಟಿಸ್ತೀನಿ ಅಂತಾನಲ್ಲ, ಅಯ್ಯೋ ಅಂಥೇಳಿ ಕೆಲವರು ತಲೆ ಕೆಡಿಸ್ಕೊಳ್ಳಿಲ್ಲ. ಇನ್ನು ಕೆಲವರು ಎಲ್ಲ ಅವರವರೇ ಮಾತಾಡಿಕೊಂಡ್ರು, ಸುಮ್ಮನಾದರು. ಹೀಗೆ ಒಬ್ಬ ಮಾತ್ರ ಹೇಗಾದರೂ ಮಾಡಿ ಇದನ್ನು ಕಂಡುಹಿಡಬೇಕು. ಯಾವಾಗ ನಮಸ್ಕಾರ ಹೇಳಿದ್ರು ಮುಟ್ಟಿಸ್ತೀನಿ ಅಂತಾನಲ್ಲ, ಅದು ಯಾರಿಗೆ ಮುಟ್ಟಿಸ್ತಾನೆ ನೋಡಿ ಬಿಡುವ ಅಂಥೇಳಿ ಅವನ ಹಿಂದೆನೇ ಫಾಲೋ ಮಾಡ್ಕೊಂಡು ಹೋದ. ಅವನು ನಮಸ್ಕಾರ ಹೇಳಿದ್ನಲ್ಲ, ಆ ಮುಟ್ಟಿಸ್ತೀನಿ ಅಂತ ಅವನು ಹೋದ್ನಲ್ಲ, ಅವನ ಹಿಂದೆನೇ ಅವನಿಗೆ ಗೊತ್ತಿಲ್ಲದ ಹಾಗೆ ಫಾಲೋ ಮಾಡ್ದ. ಅವನೇನೇನೋ ಯೋಚನೆ ಮಾಡ್ಕೊಂಡು ಅವನ ಪಾಡಿಗೆ ಅವನು ಹೋಗ್ತಾ ಇದ್ದ. ಇವನು ಹಿಂದೆ ಹೋದರೆ ಸೀದಾ ಮನೆಗೆ ಹೋದವನೇ ಬಾಗಿಲು ತೆಗ್ದವನೇ ಸೀದಾ ದೇವ್ರ ಮನೆಗೆ ಹೋದ. ಅಪ್ಪ ತಂದೆ ಮುಟ್ಟಿಸ್ದೆ ತಗೊಳಪ್ಪ ಅಂದ. ಇವನಿಗೆ ಆಶ್ಚರ್ಯ, ಇವನೇನು ಮಾಡ್ತಿದ್ದಾನೆ? ಅವನು ದೇವ್ರ ಹತ್ರ ಹೋಗಿ ಹೀಗೆ ಹೇಳ್ದ, ಸ್ವಾಮಿ, ನಾನಂತೂ ಕಷ್ಟಪಟ್ಟಿದ್ದನ್ನೆಲ್ಲ ಸಂಪಾದಿಸ್ಲಿಲ್ಲ. ನಾನು ಬಡವನಾಗಿದ್ದಾಗ ಯಾರೂ ನನಗೆ ನಮಸ್ಕಾರ ಅಂತ ಹೇಳೋದಿರಲಿ, ನನ್ನ ತಿರುಗಿಯೂ ಕೂಡ ನೋಡ್ತಿರಲಿಲ್ಲ. ಇವತ್ತು ಎಲ್ಲರೂ ನನಗೆ ನಮಸ್ಕಾರ ಮಾಡ್ತಿದ್ದಾರೆ. ಈ ನಮಸ್ಕಾರ ನಂದಲ್ಲ, ನಿನಗೆ ಸೇರಬೇಕಾಗಿದ್ದು. ಇದೆಲ್ಲ ಕೊಟ್ಟಿದ್ದು ನೀನೇ ಅಲ್ವಾ? ಇದು ನನಗೆ ಕೊಡ್ತಾ ಇರೋ ನಮಸ್ಕಾರ ಅಲ್ಲ, ಎಲ್ಲರೂ ನಿನಗೆ ಹೇಳ್ತಾ ಇರೋ ನಮಸ್ಕಾರ. ತಗೊಳಪ್ಪ ಈ ನಮಸ್ಕಾರನ ಅಂತ ಹೇಳಿ ನಿನಗೆ ಅರ್ಪಿಸ್ತಾ ಇದ್ದೀನಿ, ತಗೊಳಪ್ಪ ಅಂತ ಹೇಳಿ ಈಚೆ ಬಂದು ನೋಡ್ತಾನೆ, ಇವನು ಬಂದು ನಿಂತಿದ್ದಾನೆ. ಅಯ್ಯೋ ದೇವ್ರೆ, ಯಾಕಪ್ಪ ಏನಾಯಿತು ಅಂದ. ಅಲ್ಲ ಸ್ವಾಮಿ, ನಾನು ನಿಮಗೆ ನಮಸ್ಕಾರ ಹೇಳಿದ್ರೆ ನೀವೇನೋ ದೇವ್ರ ಮನೆಗೆ ಹೋಗ್ಬಿಟ್ಟು ಅದೇನೇನೋ ಗುಣ ಅಂತ ಹೇಳಿ ಅದೇನೋ ಮಾತಾಡ್ಕೊಂಡು ಬಂದ್ರಲ್ಲ, ಅದೇನು ಅಂದ. ನೋಡಪ್ಪ, ನಾನು ಬಡವನಾಗಿದ್ದಾಗ ಯಾವತ್ತೂ ನಮಸ್ಕಾರ ಹೇಳಲಿಲ್ಲ. ನಾನು ದೊಡ್ಡ ಶ್ರೀಮಂತ ಆಗಿದ್ದು ನೋಡಿ ನನಗೆ ನಮಸ್ಕಾರ ಹೇಳ್ತಿದ್ಯಾ. ಅಂದಮೇಲೆ ನೀನು ಮಾಡಿದ ನಮಸ್ಕಾರ ನನಗಲ್ಲ ಅಲ್ವಾ? ಅದಕ್ಕೆ ಆ ಭಗವಂತನಿಗೆ ಅದನ್ನು ಅರ್ಪಿಸ್ಬಿಟ್ಟೆ. ಎಂಥ ಅರ್ಥಪೂರ್ಣವಾದ ಕತೆ ಅಲ್ವಾ? ನಾವು ಸಣ್ಣ ಪುಟ್ಟ ಯಾರಿಗಾದರೂ ಸಹಾಯ ಮಾಡಿದ್ರೂ ಕೂಡ ನಾನು ಮಾಡಿದೆ ನಾನು ಅಂತೀವಿ. ನಿಜ ಹೇಳಬೇಕು ಅಂದರೆ ಆ ಭಗವಂತ ನಮ್ಮ ಕೈಯಿಂದ ಮಾಡಿಸ್ತಿದ್ದಾನೆ ಅಂತ ಅಂದ್ಕೊಳ್ಬೇಕು. ಆ ಭಗವಂತನ ದಯೆ ಇಲ್ಲ ಅಂದರೆ ನಾವು ಯಾರು ಏನೂ ಅಲ್ಲ, ತೃಣ ಮಾತ್ರರು. ಅದಕ್ಕೆ ಹಿರಿಯರು ಹೇಳ್ತಾರೆ, ಯಾವತ್ತೂ ನಮ್ಮ ಹತ್ರ ಏನೇ ಇದ್ದರೂ ಇಲ್ಲದ ಹಾಗಿರ್ಬೇಕಂತೆ. ಏನಾದರೂ ಇಲ್ಲ ಅಂದರೂ ಕೂಡ, ಏನೂ ಇಲ್ಲ ಅಂದರೂ ಕೂಡ ಇದ್ದ ಹಾಗೆ ಇರಬೇಕಂತೆ. ಅಂದರೆ ಅರ್ಥ, ಹಣ ಇದ್ದಾಗ ಹಣ ಇಲ್ಲ ಅನ್ನೋ ಥರ ಬದುಕಬೇಕು. ಹಣ ಇಲ್ಲದೆ ಇದ್ದಾಗ, ಬಡವನಾಗಿದ್ದಾಗ ಹಣ ಇದೆ ಅನ್ನೋ ಥರ ಬದುಕಬೇಕು. ಯಾಕೆ ಹೀಗೆ ಹೇಳ್ತಿದ್ದೀನಿ ಅಂದರೆ, ಹಣ ಇಲ್ಲದೆ ಇದ್ದಾಗ, ನಾವು ಬಡವರಾಗಿದ್ದಾಗ ನಾವು ಹೋಗಿ ಅವ್ರಿವ್ರ ಹತ್ರ ಭಿಕ್ಷೆ ಬೇಡೋದು, ನಮ್ಮ ಹತ್ರ ಇಲ್ಲ ನನ್ನ ಹತ್ರ ಏನೂ ಇಲ್ಲ ಅಂತ ಗೋಳಾಡ್ಕೊಳ್ಳೋದು, ಅವ್ರ ಹತ್ರ ಇವ್ರ ಹತ್ರ ನಮ್ಮ ಪರ್ಸ್ನಲ್ ಪ್ರಾಬ್ಲಮ್ ಎಲ್ಲ ಹೇಳ್ತಾ ಇರೋದು, ನನ್ನ ಹತ್ರ ದುಡ್ಡಿಲ್ಲ ಅಂತ ಹೇಳ್ತಾ ಇದ್ದರೆ ನಮ್ಗೆ ಯಾರೂ ಬೆಲೆ ಕೊಡಲ್ಲ. ಯಾವತ್ತೂ ಇಲ್ಲದೆ ಇದ್ದಾಗ ಇದೇ ಅನ್ನೋ ಥರನೇ ತೋರಿಸ್ಕೊಂಡು ಬದುಕಬೇಕು. ಕಷ್ಟನೋ ಸುಖನೋ ಆ ಭಗವಂತ ಕೊಟ್ಟಿದ್ರಲ್ಲಿ ನೆಮ್ಮದಿಯಾಗಿ ಜೀವನ ಮಾಡಬೇಕು. ಯಾರ ಹತ್ರನೂ ಹಣಕ್ಕಾಗಿ ಭಿಕ್ಷೆ ಬೇಡೋದಾಗಲಿ, ಊಟಕ್ಕಾಗಿ ಭಿಕ್ಷೆ ಬೇಡೋದಾಗಲಿ ಮಾಡಬಾರ್ದು. ನಮ್ಮ ಹತ್ರ ಏನಿದೆಯೋ ಅದರಲ್ಲೇ ತೃಪ್ತಿ ಪಟ್ಕೊಂಡು ಜೀವನ ಮಾಡಬೇಕು. ಆ ಭಗವಂತನಿಗಿಷ್ಟ ಆದರೆ ನಾವು ಯಾವಾಗ ಏನು ಬೇಕಾದರೂ ಆಗ್ಬೋದು. ಭಗವಂತ ಮೆಚ್ಚೋ ಹಾಗೆ ಬದುಕಬೇಕು, ಮನುಷ್ಯ ಬದುಕೋ ಹಾಗೆ ಬದುಕಬಾರ್ದು. ಮನುಷ್ಯ ಮೆಚ್ಚೋ ಹಾಗೆ ಬದುಕೋದಲ್ಲ, ಆ ಭಗವಂತನ ಮೆಚ್ಚಿಸಿ ಬದುಕಬೇಕು ಅಂತ ಹೇಳ್ತಾರೆ. ಇನ್ನೊಂದು ವಿಚಾರ, ಹಣ ಬಂದ ಮೇಲೆ ನನ್ನ ಹತ್ರ ಇದೆ ಅಂತ ದುರಹಂಕಾರ ಪಟ್ಟರೆ ಗೊತ್ತಲ್ಲ, ಕಾಲಚಕ್ರ ಯಾವಾಗ ಹೇಗೆ ಎಲ್ಲಿ ಹೇಗೆ ತಿರುಗುತ್ತೋ ಗೊತ್ತಿಲ್ಲ. ಕೆಳಗಿದ್ದವರು ಮೇಲೆ ಬರ್ತಾರೆ, ಮೇಲಿದ್ದವರು ಕೆಳಗೆ ಬರ್ತಾರೆ. ಯಾವತ್ತೂ ಹಣ ಇದೆ ಅಹಂಕಾರ ಪಡಬಾರ್ದು, ಹಣ ಇದೆ ಅಂತ ಅಹಂಕಾರ ಪಡಬಾರ್ದು, ಇಲ್ಲ ಅಂತ ಭಿಕ್ಷೆನೂ ಬೇಡಬಾರ್ದು. ಈ ಕಥೆ ನನಗೆ ಯಾರು ಹೇಳಿದ್ದು ಗೊತ್ತಾ? ನಂದಿನಿ ಹಾಲಿನ
ಡೈರಿಯ ಸೆಕ್ರೆಟ್ರಿ, ನಂದಿನಿ ಹಾಲಿನ ಡೈರಿ ಸೆಕ್ರೆಟ್ರಿ ಒಬ್ಬರು ಸುರೇಶ್ ಅಂತ, ಕುಂದಾಪುರದವರು, ತುಂಬ ಅನುಭವಸ್ಥರು, ಹಿರಿಯರು. ಈ ಕಥೆನ ನನಗೆ ಹೇಳಿ ಯೂಟ್ಯೂಬಲ್ಲಿ ಇದನ್ನು ಹಂಚ್ಕೊಳ್ಳಿ ಅಂತ ಹೇಳಿದ್ರು. ಬಹಳ ಖುಷಿಯಾಯಿತು, ಒಳ್ಳೆ ಕತೆ ಅನ್ನಿಸ್ತು. ನಾನು ನಿಮ್ಮ ಹತ್ರ ಎಲ್ಲರ ಹತ್ರ ಹಂಚ್ಕೊಂಡಿದ್ದೀನಿ. ಈ ಕತೆ ನಿಮಗೂ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡೋದು ಮರಿಬೇಡಿ. ಸಿಗೋಣ ಮುಂದೆ ಒಂದು ಒಳ್ಳೆಯ ವಿಷಯದೊಂದಿಗೆ. ಧನ್ಯವಾದಗಳು.